ಅಪ್ಪ ನಮಸ್ತೆ. ನಮಸ್ತೆ. ಅಪ್ಪ ನಿಮ್ಮ ಹೆಸರು? ರಾಮನಾಥ್ ಅಂತೇಳಿ. ಅಪ್ಪ ಎಲ್ಲಿಂದ ಬರ್ತೀರಾ ನೀವು? ನಾನು ಗಿರಿನಗರ ಬ್ಯಾಂಗ್ಳೂರಿಂದ ಬರ್ತಾ ಇದ್ದೀನಿ. ಅಪ್ಪ ನಿಮ್ಗೆ ಸರಕೆರ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ ಅಂದರೆ ನಾನು ಈ ಕಲಾ ಮಾಧ್ಯಮದಲ್ಲಿ ಇದರಲ್ಲಿ ಟಿವಿನಲ್ಲಿ ಬರ್ತಾ ಇದ್ದು ವಿಡಿಯೋ ಬರ್ತಾ ಇತ್ತು. ಆ ವಿಡಿಯೋಸ್ಗಳು ನೋಡ್ತಾ ಇರ್ಬೇಕಾದ್ರೆ ಕಲಾ ಮಾಧ್ಯಮದಲ್ಲಿ ನೋಡಿದೆ ಈ ಸರಕೆರ ಬಗ್ಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಅದ್ ನೋಡ್ಕೊಂಡು ಅವ್ರ ಸೆಂಟರ್ ಎಲ್ಲ ನೋಡ್ಕೊಂಡೆ. ಅದರಿಂದ ಒಂದ್ಸರಿ ಹೋಗೋಣ ನೋಡೋಣ ಅಂತೇಳಿ ಅಲ್ಲಿ ಬಂದ್ರಿ. ಒಂದ್ಸರಿ ವಿಸಿಟ್ ಮಾಡಿದೆ. ಏನ್ ಪ್ರಾಬ್ಲಮ್ಸ್ ಇಂದ ನೀವು ಸರಕೆರು ಬಂದ್ರಿ? ನನಗೆ ಏನು ಪ್ರಾಬ್ಲಮ್ಸ್ ಏನಿರ್ಲಿಲ್ಲ, ಆದ್ರೂ ಮುಂದಾಲೋಚನೆ ಮಾಡ್ಕೊಂಡು ಯಾವ್ದು ಆರೋಗ್ಯ ದೃಷ್ಟಿ ಏನೋ ಒಂದು ಹೆಲ್ಪ್ ಆಗ್ಬೋದು ಅನ್ನೋ ಉದ್ದೇಶದಿಂದ ಬಂದೆ ನಾನು. ಬಂದ್ರಿಯಪ್ಪ. ಈಗ ಸರಕೆರು ರೆಗ್ಯುಲರ್ ಆಗಿ ಬರ್ತಿದ್ದೀರಾ, ಈಗ ನಿಮ್ಗೆ ಥೆರಪಿ ತಗೊಂಡು ಹೆಂಗೆ ಇಂಪ್ರೂವ್ಮೆಂಟ್ಸ್ ಆಗ್ತಿದೆ? ಅಂದ್ರೆ ನನಗೇನಂದ್ರೆ ಥೆರಪಿ ತಗೊಂಡು ಮುಂಚೆ ಸ್ವಲ್ಪ ಮೈ ಕೈ ಎಲ್ಲ ನೋವು ಇರ್ತಾ ಇತ್ತು. ಆಮೇಲೆ ಸ್ವಲ್ಪ ಗ್ಯಾಸ್ಟ್ರಿಕ್ ಇತ್ತು, ಸ್ವಲ್ಪ ಕೈ ಕಾಲು ಲೈಟ್ ಆಗಿತ್ತು ಅಂತ ಹೇಳ್ಕೊಳ್ಳೋ ತರ ಡಾಕ್ಟರ್ಗಳ ಪ್ರಾಬ್ಲಮ್ಸ್ ಏನಿರ್ಲಿಲ್ಲ. ಅದು ಒಂದು ವರ್ಷದಿಂದ ಇತ್ತು. ಬಟ್ ಅಂದ್ರೆ ನಾನು ಯಾವ್ದು ಮೆಡಿಸಿನ್ ಯಾವ್ದು ತಗೊಳ್ತಿರ್ಲಿಲ್ಲ. ಆದ್ರೂ ನೋಡೋಣ ಇಲ್ಲಿ ನ್ಯಾಚುರಲ್ ಆಗಿ ಏನಾದ್ರು ಕ್ಯೂರ್ ಆಗ್ಬೋದು ಅನ್ನೋ ಉದ್ದೇಶದಿಂದ ನಾನು ಬಂದೆ ಅಲ್ಲಿ ಸರಕೆರಿಗೆ ಬಂದೆ. ಅಪ್ಪ ಈಗ ಸರಕೆರು ಬಂದು ಈಗ ನಿಮ್ಮನೆಗೂ ಕೂಡ ಜೇಡ್ ಮ್ಯಾಟ್ ನ ಪರ್ಚೇಸ್ ಮಾಡಿದ್ರಿ ಅಲ್ಲಪ್ಪ. ಈಗ ನಿಮ್ ಪ್ರಾಬ್ಲಮ್ಸ್ ಅಂತ ಹೇಳ್ಬೇಕಾದ್ರೆ ಗ್ಯಾಸ್ಟ್ರಿಕ್ ಇತ್ತು, ಸ್ವಲ್ಪ ಬಾಡಿ ಪೇನ್ ಇತ್ತು ಅಂತ ಹೇಳಿ ನೀವು ಸರಕೆರು ಬಂದ್ರಿ. ಈಗ ಜೇಡ್ ಮ್ಯಾಟ್ ನ ಪರ್ಚೇಸ್ ಮಾಡಿದ್ರಿ ಅಲ್ವಾ, ಏನ್ ಕಾರಣಕ್ಕೆ ನೀವು ಮನೆಗೆ ಪರ್ಚೇಸ್ ಮಾಡಿದ್ದು? ಅಂದ್ರೆ ನಾನು ಹೆಚ್ಚು ಕಡಿಮೆ ಒಂದು 15-20 ದಿನ ಆಯ್ತು. 20 ದಿನ ರೆಗ್ಯುಲರ್ ಆಗಿ ಬರ್ತಾ ಇದ್ದೆ, ಟ್ರೀಟ್ಮೆಂಟ್ ತಗೊಳ್ತಾ ಇರ್ಬೇಕಾದ್ರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಸ್ವಲ್ಪ ಕಮ್ಮಿ ಆಗ್ತಾ ಬಂತು. ಆಮೇಲೆ ನೀವು ಜೇಡ್ ವಾಟರ್ ಕೊಡ್ತೀರಲ್ವಾ, ಅದು ಕುಡಿತಾ ಬಂದೆ. ಅದರಿಂದ ಸ್ವಲ್ಪ ಕಡಿಮೆ ಆಯ್ತು ಅನ್ಸುತ್ತೆ. ಆಮೇಲೆ ಬಾಡಿ ಪೇನ್ ನಂಗೆ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಸ್ವಲ್ಪ ರೆಗ್ಯುಲರ್ ಆಗಿ ಬಂದ್ರೆ ನೋಡೋಣ ಇನ್ನೆಷ್ಟು ದಿನ ಹಿಂಗೆ ದಿನ ಹೋದ್ರೆ ಚೆನ್ನಾಗಿ ಎಲ್ಲ ಕ್ಯೂರ್ ಆಗ್ಬೋದು ಅನ್ನೋ ಉದ್ದೇಶದಿಂದ ಕಂಟಿನ್ಯೂ ಮಾಡ್ಕೊಂಡು ಇರ್ಲಿ ಒಂಥರ ಫ್ಯೂಚರ್ ಇರ್ಲಿ ಅನ್ನೋ ಉದ್ದೇಶದಿಂದ ನಾನು ಮ್ಯಾಟ್ ತಗೊಂಡೆ, ಪರ್ಚೇಸ್ ಮಾಡಿದೆ. ಅಪ್ಪ ಪರ್ಚೇಸ್ ಮಾಡ್ಬೇಕಾದ್ರೆ ಹಣ ಜಾಸ್ತಿ ಆಯ್ತು ಅಂತ ಅನ್ಸಿಲ್ವಾ? ಅನ್ಸಿತ್ತು. ಆದ್ರೂ ಈಗಿನ ಪರಿಸ್ಥಿತಿಯಲ್ಲಿ ಕಂಪೇರ್ ಮಾಡಿದ್ರೆ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಲಕ್ಷಾಂತರ ರೂಪಾಯಿ ಹಾಸ್ಪಿಟಲ್ ಕೊಡಬೇಕು. ಅದ್ರ ಬದಲು ಆ ದುಡ್ಡು ಖರ್ಚು ಮಾಡೋ ಬದಲು ಮುಂಚಿತವಾಗಿನೇ ನಾವು ಒಂಥರ ಕಾಷನ್ ಆಗಿ ಮುಂದೆ ಯಾವ್ದು ಬರ್ದೇದಾಗಿ ನೋಡ್ಕೊಳ್ಳೋಣ ಅನ್ನೋ ಉದ್ದೇಶದಿಂದ ನಾನು ಪರ್ಚೇಸ್ ಮಾಡಿದೆ. ಅದಕ್ಕೆ ಆಲ್ಮೋಸ್ಟ್ ಆಗಿ ಡೈಲಿ ನಾನು ಬೆಳಗ್ಗೆ ಅಥವಾ ಸಂಜೆ 1 hour ಮಿನಿಮಮ್ ಯೂಸ್ ಮಾಡ್ತಾನೆ ಇದ್ದೀನಿ. ಅದರಿಂದ ಸ್ವಲ್ಪ ಬಾಡಿ ಓವರ್ ಆಲ್ ಆಗಿ ಸ್ವಲ್ಪ ಕಂಫರ್ಟಬಲ್ ಆಗಿದೆ, ಚೆನ್ನಾಗಿದೆ ಅಂತ ಹೇಳ್ತೀರಾ. ಅಪ್ಪ ಈಗ ಮನೇಲಿ ಮ್ಯಾಟ್ ಇದ್ರು ಕೂಡ ರೆಗ್ಯುಲರ್ ಆಗಿ ಸರಕೆರು ಬರ್ತೀರಾ ಅಪ್ಪ? ಜೇಡ್ ವಾಟರ್ಗೋಸ್ಕರ ಕಂಟಿನ್ಯೂಸ್ ಆಗಿ ನೀವು ರೆಗ್ಯುಲರ್ ಆಗಿ ಬರ್ತಿರೋದು ಅದಲ್ಲ. ಅದರಿಂದ ಯಾಕೆ ನಾನು ಬರ್ತಾ ಇದ್ದೀನಿ ಅಂದ್ರೆ ನನಗೆ ಬೆಳಗ್ಗೆ ದಿನನಿತ್ಯ ನಾನು ಬೆಳಗ್ಗೆ 1 hour ಜಿಮ್ ಹೋಗ್ತೀನಿ. ಅದಾದ್ಮೇಲೆ ಬೆಳಗ್ಗೆ ಬಂದು ಪೂಜೆ ಮಾಡ್ತೀನಿ, 1 hour ಪೂಜೆ ಆಗುತ್ತೆ. ಬ್ರೇಕ್ಫಾಸ್ಟ್ ಆದ್ಮೇಲೆ ನಾನು ಫ್ರೀ ಆಗಿರ್ತೀನಿ. ಫ್ರೀ ಆಗಿದ್ದಾಗ ಸುಮ್ಮನೆ ವಿಡಿಯೋಗಳು ಟಿವಿಗಳು ಅಥವಾ ರೀಲ್ಸ್ಗಳೆಲ್ಲ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಆರೋಗ್ಯ ದೃಷ್ಟಿಯಿಂದ 1 hour ಅಟ್ಲೀಸ್ಟ್ ಹೋದ್ರೆ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಬರ್ತಾ ಇರ್ತೀನಿ, ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದೀನಿ. ಅಪ್ಪ ಈಗ ಸರಕೆರಲ್ಲಿ ಎಷ್ಟೊಂದು ಜನ ಅಪ್ಪ ಅಮ್ಮಂದಿರು ಬರ್ತಾರಲ್ವಾ, ಅವ್ರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಪ್ಪ? ಅವರಿಗೆ ಅಂದ್ರೆ ನಾನು ಅಬ್ಸರ್ವ್ ಮಾಡಿದಂಗೆ ನಿಮ್ ಸರಕೆರಲ್ಲಿ 90% ಜನಗಳು ಏನಾದ್ರು ಮಲ್ಟಿಪಲ್ ಪ್ರಾಬ್ಲಮ್ಸ್ಗಳಿದೆ. ಆ ಪ್ರಾಬ್ಲಮ್ಸ್ಗಳಿಂದ ಬರ್ತಾ ಇದ್ದಾರೆ. ಅವ್ರಿಗೂ ಸಹ ಒಳ್ಳೆ ಅನುಕೂಲ ಆಗ್ಲಿ, ಅವರು ರೆಗ್ಯುಲರ್ ಆಗಿ ಬರ್ಲಿ ಅನ್ನೋ ಉದ್ದೇಶದಿಂದ ನಾನು ಅವ್ರಿಗೆ ಒಂದು ಸೂಚನೆ ಕೊಡ್ತೀನಿ ಅಥವಾ ಅಡ್ವೈಸ್ ಮಾಡ್ತೀನಿ, ರೆಗ್ಯುಲರ್ ಆಗಿ ಬನ್ನಿ. ಸುಮ್ಮನೆ ಮನೇಲಿ ಕೂತ್ಕೊಂಡು ಆ ಟಿವಿ ನೋಡ್ಕೊಂಡು ಟೈಮ್ ಹಾಳು ಮಾಡೋ ಬದಲು ಈ ತರ ಸೋಷಿಯಲ್ ಗ್ಯಾದರಿಂಗ್ ತರಾನು ಇರುತ್ತೆ. ನಿಮ್ಮ ಮೈಂಡು ಫ್ರೀ ಆಗುತ್ತೆ, ನಿಮ್ಮ ಥೆರಪಿನೂ ಸಿಗುತ್ತೆ. ಅದರಿಂದ ಎಲ್ಲಾ ರೀತಿಯ ಅನುಕೂಲ ಆಗೋದ್ರಿಂದ ನೀವು ದಿನನಿತ್ಯ ಬನ್ನಿ ಅಂತ ನಾನು ಕೇಳ್ಕೊಡ್ತೀನಿ ಜನ. ಸರಿಯಪ್ಪ, ತುಂಬಾ ಧನ್ಯವಾದಪ್ಪ, ತುಂಬಾ ಚೆನ್ನಾಗಿ ವಿಷಯ ತಿಳಿಸ್ಕೊಡ್ರಿ. ಇನ್ನೂ ಸ್ವಲ್ಪ ಹೇಳ್ತೀನಿ.